ಒಂದು ಸಂಜೆ ಕೃಷ್ಣಶಾಸ್ತ್ರಿಗಳು ಗೋಖಲೆ ಸಂಸ್ಥೆಗೆ ಬಂದಿದ್ದರು. ಅವರು ಅಲ್ಲಿಂದ ಹೊರಡುವ ವೇಳೆಗೆ ಸರಿಯಾಗಿ ಇನ್ನೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದರು. ಅವರು ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಹೇಳಿದರು. ಸಾರ್, ಕನ್ನಡ ಲೋಕಕ್ಕೆ ನಿಮ್ಮ ವಚನ ಭಾರತದಿಂದ ಬಹುದೊಡ್ಡ ಉಪಕಾರವಾಗಿದೆ. ನೀವು ಹಾಗೆಯೇ ವಚನ ರಾಮಾಯಣವನ್ನೂ ಬರೆಯಬೇಕು ಸಾರ್. ಅದು ನನ್ನಿಂದಾಗುವ ಕೆಲಸವಲ್ಲಪ್ಪ. ಅದೇಕೆ ಸಾರ್ ಹಾಗೆ ಹೇಳುತ್ತೀರಿ? ಭಾರತ ಪುರಾಣವಪ್ಪ, ರಾಮಾಯಣ ಕಾವ್ಯ. ಅದರ ಸೊಗಸನ್ನು ಸಂಗ್ರಹ ಮಾಡುವುದಕ್ಕೆ ಆಗುವುದಿಲ್ಲ. ಭಾರತದಲ್ಲಿ ಕಾವ್ಯಕ್ಕಿಂತ ಕಥೆ ಮುಖ್ಯ. ಅದನ್ನು ಸುಲಭವಾಗಿ ಹೇಳಬಹುದು. ರಾಮಾಯಣದಲ್ಲಿ ಕಥೆಗಿಂತ ಕಾವ್ಯ ಮುಖ್ಯ. ಆ ಸೊಗಸನ್ನು ವಚನದಲ್ಲಿ ಹೇಗೆ ತರುವುದು? ಚಂಚಚಂದ್ರಕರ ಸ್ಪರ್ಶ ಹರ್ಷೋನ್ಮೀಲಿತ ತಾರಕಾಹ. ಸಂಗ್ರಹದಲ್ಲಿ ಇಂಥದ್ದನ್ನು ಹೇಗೆ ಹೇಳುವುದು? ಇದನ್ನು ಹೇಳದೆ ಬಿಟ್ಟರೆ ಕಾವ್ಯದ ಸ್ವಾರಸ್ಯವನ್ನು ಬಿಟ್ಟಂತಾಗುತ್ತದೆ. ಇನ್ನೊಂದು ಪ್ರಕರಣ ಜ್ಞಾಪಕಕ್ಕೆ ಬರುತ್ತದೆ. ಒಂದು ದಿನ ಸೆಂಟ್ರಲ್ ಕಾಲೇಜಿನ ಗಣಿತಶಾಸ್ತ್ರ ಮಂದಿರದಲ್ಲಿ ಕರ್ನಾಟಕ ಸಂಘದ ಯಾವುದೋ ಸಭೆ ನಡೆಯಿತು. ಸುಮಾರು 8 ಗಂಟೆಯ ವೇಳೆಗೆ ಆ ಸಭೆ ಮುಗಿಯಿತು. ಎಲ್ಲರೂ ಹೊರಟು ಹೋದ ಮೇಲೆ ನಾವು 3-4 ಮಂದಿ ಮಾತ್ರ ಉಳಿದುಕೊಂಡಿದ್ದೆವು. ಪ್ರಾಣಿಶಾಸ್ತ್ರದ ಪ್ರೊಫೆಸರ್ ಆಗಿದ್ದ CR ನಾರಾಯಣರಾಯರು ತಮ್ಮ ಬ್ಯೂಕ್ ಮೋಟಾರು ಕಾರನ್ನು ಸಭಾಮಂದಿರದ ಮುಂದೆ ನಿಲ್ಲಿಸಿದ್ದರು. ನನ್ನನ್ನೂ ಕೃಷ್ಣಶಾಸ್ತ್ರಿಗಳನ್ನೂ ಕರೆದರು. ನಾನು ಗಾಡಿ ಹತ್ತಿ ಕುಳಿತುಕೊಂಡೆ. ಕೃಷ್ಣಶಾಸ್ತ್ರಿಗಳು ನಿಂತೇ ಇದ್ದರು. CR ನಾರಾಯಣರಾಯರೆಂದರು. ನಾನು, ಶಾಸ್ತ್ರಿಗಳೇ, ದಯಮಾಡಬೇಕಲ್ಲ. ಕೃಷ್ಣಶಾಸ್ತ್ರಿ, ಇಲ್ಲ, ನಾನು ನಿಮ್ಮ ಗಾಡಿಯಲ್ಲಿ ಬರುವುದಿಲ್ಲ. ನಾನು, ಅದೇಕೆ ನನ್ನ ಮೇಲೆ ಕೋಪ? ಕೃಷ್ಣಶಾಸ್ತ್ರಿ, ಕೋಪವಲ್ಲ ಸ್ವಾಮಿ, ನನಗೆ ಬೈಸಿಕಲ್ ಇದೆ, ಅದರ ಮೇಲೆ ನಾನು ಹೋಗುತ್ತೇನೆ. ನಾರಾಯಣರಾಯರು, ಬೈಸಿಕಲ್ಲನ್ನು ರಾತ್ರಿ ಇಲ್ಲಿಯೇ ಇಟ್ಟಿದ್ದರಾಯಿತು. ಕೃಷ್ಣಶಾಸ್ತ್ರಿ, ನಾಳೆ ಪುನಃ ನಾನು ಕಾಲೇಜಿಗೆ ಬರಬೇಕಲ್ಲ, ಆಗ ನಿಮ್ಮ ಕಾರು ಇರುತ್ತದೆಯೇ ನನಗೆ? ನಾರಾಯಣರಾಯರು, ಅದಕ್ಕೇನು ನಷ್ಟ? ಅಗತ್ಯವಾಗಿರುತ್ತದೆ. ನಿಮ್ಮ ಮನೆಯ ಬಾಗಿಲಲ್ಲಿ ಕಾದಿರುತ್ತದೆ. ಕೃಷ್ಣಶಾಸ್ತ್ರಿ, ಅದು ನಿಮ್ಮ ಒಳ್ಳೆಯತನ ಸ್ವಾಮಿ, ನಾನು ಏಕೆ ನಿಮ್ಮ ಹಂಗಿಗೆ ಸಿಕ್ಕಬೇಕು? ಇದು ಕೃಷ್ಣಶಾಸ್ತ್ರಿ. ಅನಾವಿದ್ಧಂ ರತ್ನಂ, ಸಾಣೆ ಹಿಡಿಯದಿದ್ದ ವಜ್ರ. ವಿಷಯವನ್ನು ಸಂಪೂರ್ಣವಾಗಿ ಹೇಳಬೇಕೆಂದರೆ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಬೇರೆ ಬೇರೆಯಲ್ಲ. ಮೈಸೂರು ಕಾಲೇಜಿನ ಕರ್ನಾಟಕ ಸಂಘದ ಒಂದು ಸಂತೋಷಕೂಟದಲ್ಲಿ ಕಾರ್ಯದರ್ಶಿ ವೆಂಬಾರ್ ವೆಂಕಟಾಚಾರ್ಯರು ತಮಗೆ ಗುರುವಾಗಿದ್ದ ಆ ಇಬ್ಬರನ್ನು ಕುರಿತು ನಾಟಕದ ವರದಾಚಾರ್ಯರ ಒಂದು ನುಡಿಯನ್ನು ಉದಾಹರಿಸಿದರು. ಮನವೊಂದೇ ಯೋಚಿಸಲು, ತನುವೆರಡು ಸಾಧಿಸಲು. MR ಶ್ರೀನಿವಾಸಮೂರ್ತಿಗಳು. 60 ದೇಹದಲ್ಲಿಯೂ ಮನಸ್ಸಿನಲ್ಲಿಯೂ 30 ವರ್ಷದವರಂತೆ ಇದ್ದಾತ ನನ್ನ ಪ್ರಿಯ ಸ್ನೇಹಿತ MR ಶ್ರೀನಿವಾಸಮೂರ್ತಿ. ಆತನನ್ನು ನೆನೆಸಿಕೊಂಡರೆ ಈಗಲೂ ನನಗೆ ಅಳು ಬರುತ್ತದೆ. ಶ್ರೀನಿವಾಸಮೂರ್ತಿ ಸುಖ ಸಂತೋಷಗಳಲ್ಲಿ ಬೆಳೆದಾತ. ಆತನ ತಂದೆ ರಾಮಚಂದ್ರರಾಯರು ಅಮಲ್ದಾರರಾಗಿದ್ದರು. ಶ್ರೀನಿವಾಸಮೂರ್ತಿಯೂ ರಾಮಚಂದ್ರರಾಯರಂತೆ ಸ್ಫುರದ್ರೂಪಿ, ಉದಾರಿ, ದೊಡ್ಡ ಕುಟುಂಬಿಕ, ತಂದೆ ತಾಯಿಗಳ ಮಮತೆ ಆದರಗಳಲ್ಲಿ ಬೆಳೆದವನು. ಶ್ರೀನಿವಾಸಮೂರ್ತಿ ತೆಳ್ಳಗೆ ಎತ್ತರವಾಗಿದ್ದ ಆಳು. ಬಣ್ಣ ಅಪರಂಜಿಯ ಕಾಂತಿಯುಳ್ಳದ್ದು. ನಗುಮುಖ, ಹೊಳೆಹೊಳೆಯುವ ಕಣ್ಣು. ಮಾತಿನಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಾಜೂಕು, ಜೋರು, ಹಾಸ್ಯ ಇರುತ್ತಿದ್ದವು. ಹೇಗಾದರೂ ರಸವತ್ತಾದ ಮಾತು. ಶ್ರೀನಿವಾಸಮೂರ್ತಿ ಒಳ್ಳೆಯ ಭಾಷಣಕಾರರೆಂದು ಹೆಸರುವಾಸಿಯಾದ ಮೇಲೆ ಒಂದು ದಿನ ಯಾವುದೋ ಸಂಸ್ಥೆಯಲ್ಲಿ ಉಪನ್ಯಾಸ ಮಾಡುವುದಕ್ಕಾಗಿ ಮನೆ ಬಿಟ್ಟು ಹೊರಡಲು ಸಿದ್ಧವಾಗಿದ್ದರು. ಆಗ ಅವರ ತಂದೆ ರಾಮಚಂದ್ರರಾಯರು ಮಗನನ್ನು ಒಳಕ್ಕೆ ಕರೆದು ತೆಲುಗಿನಲ್ಲಿ ಅವರ ಮನೆ ಮಾತು, ಮೂರ್ತಿ, ನಿನ್ನ ವ್ಯಕ್ತಿಪ್ರಭಾವ, ಪರ್ಸನಾಲಿಟಿ ಚೆನ್ನಾಗಿದೆ, ಅದು ಇನ್ನೂ ಚೆನ್ನಾಗಬೇಕು. ಈ ಸರಿಗೆಯ ಪಂಚೆಯನ್ನು ಉಟ್ಟುಕೋ, ಈ ಸರಿಗೆಯ ಶಲ್ಯವನ್ನು ಉತ್ತರೀಯವಾಗಿ ಧರಿಸು, ಈ ಬೆತ್ತವನ್ನು ಕೈಯಲ್ಲಿ ಹಿಡಿ, ಇನ್ನೂ ಠೀಕಾಗಿರುತ್ತದೆ ಎಂದು ಹೇಳಿ ಮಗನನ್ನು ಸಿಂಗರಿಸಿಕೊಳ್ಳುವಂತೆ ಬಲಾತ್ಕಾರ ಪಡಿಸಿದರು. ನಾನು ಮೂರ್ತಿಯನ್ನು ಮೊದಲು ಕಂಡಾಗ ಆತ ಇನ್ನೂ ಸೆಂಟ್ರಲ್ ಕಾಲೇಜಿನ ಮೇಲ್ತರಗತಿಯೊಂದರ ವಿದ್ಯಾರ್ಥಿ. ಆಗಲೂ ಆತನ ಮೈಮೇಲೆ ಸರಿಗೆಯ ಪಂಚೆಯೇ ಇತ್ತು. ಕೈ ಬೆರಳಿನಲ್ಲಿ ಉಂಗುರವೂ ಕಿವಿಯಲ್ಲಿ ಹತ್ತಕಡಕೂ ಇದ್ದವು. ಮಾತುಕಥೆಯಲ್ಲಿ ಒಳ್ಳೆಯ ಒಂದು ಟಿವಿ ಇರುತ್ತಿತ್ತು. ಇದು ಆತ ಶ್ಯಾಮೂ ಎಂಬ ಕಥೆಯನ್ನು ಬರೆದ ಕಾಲ. ವೆಂಕಣ್ಣಯ್ಯನಿಗೂ ಕೃಷ್ಣಶಾಸ್ತ್ರಿಗೂ ಮೂರ್ತಿಯನ್ನು ಕಂಡರೆ ಅಚ್ಚುಮೆಚ್ಚು. ಕೃಷ್ಣಶಾಸ್ತ್ರಿಯನ್ನು ಮೂದಲಿಸಿ ನಗೆಗೆ ಈಡು ಮಾಡುವ ಸಲಿಗೆ ಮೂರ್ತಿಯವರೊಬ್ಬರಿಗೇ ಇದ್ದದ್ದು. ನಮಗೆ ಯಾರಿಗೂ ಆ ಸಲಿಗೆ ಇರಲಿಲ್ಲ. ಇದಕ್ಕೆ ಅರ್ಧ ಕಾರಣ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳಿಗೆ
ಮೂರ್ತಿಯ ಸಾಹಿತ್ಯ ಪರಿಶ್ರಮದ ವಿಷಯದಲ್ಲಿ ಇದ್ದ ಗೌರವ. ತನ್ನ ಕಾಲಕ್ಕೆ ಅಚ್ಚಾಗಿದ್ದ ಕನ್ನಡ ಕಾವ್ಯಗಳಲ್ಲಿ ಮೂರ್ತಿ ನೋಡದೇ ಇದ್ದದ್ದು ಒಂದೂ ಇರಲಿಲ್ಲ. ಆತ ಎಷ್ಟೋ ಹಳಗನ್ನಡ ಕಾವ್ಯಗಳನ್ನು ಬೇಕಾದಷ್ಟು ಉದಾಹರಿಸಬಲ್ಲವನಾಗಿದ್ದ. ಶೃಂಗಾರ ಪದ್ಯಗಳಿಗಂತೂ ಆತ ಭಾಂಡಾರಿ. ಒಂದು ದಿನ ಸಾಹಿತ್ಯ ಸಮ್ಮೇಳನದ ಬಿಡಾರದಲ್ಲಿ, ಬಹುಶಃ ರಾಯಚೂರಿನಲ್ಲಿ, ನಾವು 4-5 ಮಂದಿ ಸ್ನಾನ ಮಾಡ ಹೊರಟು ಬಚ್ಚಲು ಮನೆ ಬಿಡುವಾಗಲೆಂದು ಹೊರಗೆ ಕಾದು ನಿಂತಿದ್ದೆವು. ಶರ್ಟುಗಳನ್ನು ತೆಗೆದುಹಾಕಿ ಒಂದು ಟವಲನ್ನೋ ಸಣ್ಣ ಪಂಚೆಯನ್ನೋ ಹೊದೆದು ನಿಂತಿದ್ದೆವು. ಕೃಷ್ಣಶಾಸ್ತ್ರಿಗಳು ನನ್ನನ್ನು ಚುಚ್ಚಿ ಹೀಗೆಂದರು, ನೋಡಿದೆಯಾ ಮೂರ್ತಿಯ ಎದೆಯನ್ನು? ಮೂರ್ತಿ ಒಡನೆಯೇ ಎಂದರು. ಶಾಸ್ತ್ರಿ, ಏನು ಮಂಕು ಬಡಿಯಿತು ನಿಮಗೆ? ಭ್ರಮರಕೀಟ ನ್ಯಾಯ ಮರೆತು ಹೋಯಿತೆ? ಭ್ರಮರವು ತನ್ನ ಆಹಾರಕ್ಕಾಗಿ ಒಂದು ಕೀಟವನ್ನು ಹಿಡಿದು ಮುಂದೆ ಇರಿಸಿಕೊಳ್ಳುತ್ತದೆ. ಆ ಕೀಟವಾದರೋ ಬೆದರಿ ಭಯದಿಂದ ಭ್ರಮರವನ್ನೇ ದಿಟ್ಟಿಸಿ ನೋಡುತ್ತಿರುತ್ತದೆ. ಹೀಗೆ ಭ್ರಮರ ಧ್ಯಾನದಿಂದ ಕೊಂಚ ಕಾಲದಲ್ಲಿ ಕೀಟವು ತಾನೇ ಭ್ರಮರವಾಗುತ್ತದೆ. ಇದು ಒಂದು ಪುರಾತನ ಕವಿ ಸಮಯ. ನಾವು ಯಾವುದನ್ನು ಕುರಿತು ಹೆಚ್ಚಾಗಿ ಚಿಂತಿಸುತ್ತೇವೋ ಅದರಂತೆಯೇ ಆಗುತ್ತೇವಂತೆ. ಈ ಉತ್ತರವನ್ನು ಕೇಳಿ ವೆಂಕಣ್ಣಯ್ಯ ಶಾಸ್ತ್ರಿ ನಾನು ನಗೆಗಡಲಿನಲ್ಲಿ ಮುಳುಗಿದೆವು. ಇದು ಮೂರ್ತಿಯ ರಸಿಕತೆ. ಕೆಲವು ವರ್ಷಗಳ ಕೆಳಗೆ ಪರಿಷತ್ತಿನಲ್ಲಿ ಕವಿ ರಣ್ಣನ ಸಹಸ್ರ ವರ್ಷೋತ್ಸವ ನಡೆಯಿತು. ಅಂದು ಮೂರ್ತಿಯ ಭಾಷಣ. ಆತ ಪ್ರಾರಂಭದಲ್ಲಿ ನನ್ನ ಕಡೆ ತಿರುಗಿ ಕೈ ತೋರಿಸಿ, ನೋಡಿರಿ ಯಜಮಾನರು ಈ ಹೊತ್ತು ಹೇಗೆ ಬಂದಿದ್ದಾರೆ. ಸರಿಗೆಯ ರುಮಾಲು, ಸರಿಗೆಯ ಪಂಚೆ, ನಿಲುವಂಗಿ ದರ್ಬಾರಿನಲ್ಲಿದ್ದಾರೆ. ಹೀಗಲ್ಲವೇ ಗೌರವ ತೋರಿಸಬೇಕಾದದ್ದು ನಮ್ಮ ಕವಿ ಚಕ್ರವರ್ತಿಗೆ? ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಇರುವ ಸಾರ್ವಭೌಮ ರಾಜನೆಂದರೆ ರನ್ನ, ಗದಾಯುದ್ಧದ ರನ್ನ, ಕವಿ ಚಕ್ರವರ್ತಿ ರನ್ನ ಇತ್ಯಾದಿಯಾಗಿ ಹೇಳಿ ಸಭೆಯ ಉತ್ಸಾಹವನ್ನೂ ಕೌತುಕವನ್ನೂ ಕೆರಳಿಸಿದರು. ಆಮೇಲೆ ದ್ರೌಪದಿ ಭೀಮಸೇನರ ಮಾತನ್ನೂ ಮನೋವೃತ್ತಿಯನ್ನೂ ಹೃದಯಂಗಮವಾಗಿ ವರ್ಣಿಸಿದರು. ಸಭಿಕರಿಗೆ ಪರಮಾನಂದವಾಯಿತು. ಕಡೆಗೆ ನನ್ನ ಅಧ್ಯಕ್ಷ ಭಾಷಣದಲ್ಲಿ ಮೂರ್ತಿಗಳ ಭಾಷಣ ಸೊಗಸಾಗಿತ್ತೆಂದು ಹೊಗಳಿದೆ. ಮೂರ್ತಿ ಎದ್ದು ನಿಂತು, ಸಾರ್ ಅಲ್ಲಿ ನೋಡಿರಿ ಯಾರು ಕುಳಿತಿದ್ದಾರೆ, ಅವರು ಎದುರಿಗಿದ್ದರೆ ಭಾಷಣ ಸೊಗಸಾಗದೆ ಏನಾಗುತ್ತದೆ ಎಂದು ಕೈ ತೋರಿಸಿದರು. ಆ ಕಡೆ ಇದ್ದವರು ಅವರ ಧರ್ಮಪತ್ನಿ. ಇಂಥ ಅವರು ಮೂರ್ತಿ. ಅವರು ಮೊದಲು ಹೈಸ್ಕೂಲು ಉಪಾಧ್ಯಾಯರಾಗಿ ಇದ್ದರು. ಸ್ಕೌಟು ಸಮಾರಂಭ ಮೊದಲಾದ ಚಟುವಟಿಕೆಗಳಲ್ಲಿ ಸೇರಿ ವಿದ್ಯಾರ್ಥಿಗಳ ಸ್ನೇಹಿತರು ಎಂದೆನಿಸಿಕೊಂಡಿದ್ದರು. ಸ್ಕೌಟು ಹಾಡುಗಳನ್ನೂ ಬರೆದುಕೊಟ್ಟಿದ್ದರು. ಅವರ ಕಂಠೀರವ ವಿಜಯ ನಾಟಕ ಸ್ಕೌಟ್ ದಳಗಳ ಅಭಿನಯಕ್ಕಾಗಿಯೇ ಬರೆದದ್ದು. ಅದರ ಪ್ರದರ್ಶನ ತುಂಬ ಯಶಸ್ವಿಯಾಯಿತು. ಕೆಲವು ವರ್ಷಗಳಾದ ಮೇಲೆ ನಾರ್ಮಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರಾದರು. 1934-35ರಲ್ಲಿ ಅವರು ಮಲ್ಲೇಶ್ವರದಲ್ಲಿ ನಾರ್ಮಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರು. ಅವರು ಅಲ್ಲಿಂದ ಒಂದು ದಿನ ತಪ್ಪದೆ ಪ್ರತಿ ಸಂಜೆಯೂ 6 ಗಂಟೆಗೆ ಮುಂಚೆ ಪರಿಷತ್ತಿಗೆ ಬಂದಿರುತ್ತಿದ್ದರು. 1/4 ಗಂಟೆ ಹಿಂದೆ ಅವರೂ ಕೃಷ್ಣಶಾಸ್ತ್ರಿಗಳೂ ಸೇರಿ ಫಲಾಹಾರ ಸೇವನೆ ಮಾಡಿ ಕೆಲಸಕ್ಕೆ ಅಣಿಯಾಗಿ ಬರುತ್ತಿದ್ದರು. 6ರಿಂದ 8ರವರೆಗೆ ಗ್ರಂಥ ಭಂಡಾರದ ಪುಸ್ತಕಗಳ ಪಟ್ಟಿ ಅನ್ನು, ಕೆಟಲಾಗ್ ಅನ್ನು ತಯಾರು ಮಾಡುತ್ತಿದ್ದರು. ಕೃಷ್ಣಶಾಸ್ತ್ರಿಗಳು ಪುಸ್ತಕದ ಹೆಸರು ಹೇಳುವುದು, ಮೂರ್ತಿಗಳು ಅದನ್ನು ಬರೆದು ವಿವರಗಳನ್ನು ಸೇರಿಸುವುದು. ಹೀಗೆ ನಡೆಯಿತು 1-1.5 ವರ್ಷ ಕಾಲ. ಮೂರ್ತಿಗಳ ಸಾಮರ್ಥ್ಯ ಅಸಾಮಾನ್ಯವಾದದ್ದು. ಬೆಳಗ್ಗೆ ಉಪ್ಪಿಟ್ಟು ಕಾಫಿ ತಾವೇ ತಯಾರು ಮಾಡುವರು. ಅದನ್ನು ಹಂಚಿದ ಕೂಡಲೇ ಅದುವರೆಗೆ ಮನಸ್ಸಿನಲ್ಲೇ ತಯಾರಾಗಿದ್ದ ಕಥೆಯನ್ನೋ ನಾಟಕವನ್ನೋ ಬರೆದಿಡುವರು. ಮಧ್ಯಾಹ್ನ ಸೊಗಸಾದ ಭೋಜನ. ಹರಟೆಯಲ್ಲಿ ಸೇರಿ ಸಾವಧಾನವಾಗಿ ಊಟ ಮಾಡುವರು. ಆಮೇಲೆ ಒಂದು ವ್ಯಾಕರಣದ ವಿಷಯವನ್ನೋ ಛಂದಸ್ಸಿನ ವಿಷಯವನ್ನೋ ಕುರಿತು 2 ಪುಟ ಬರೆಯುವರು. ಸಂಜೆ ಶಿವಶರಣರನ್ನು ಕುರಿತು ಉಪನ್ಯಾಸ ಮಾಡುವರು. ರಾತ್ರಿ ಒಂದು ಹಾಡನ್ನೋ ಪದ್ಯವನ್ನೋ ಕಟ್ಟುವರು. ಇದೆಲ್ಲ ಅವರಿಗೆ ಲೀಲಾಜಾಲವಾಗಿತ್ತು. ಯಾವುದರಲ್ಲಿಯೂ ಶ್ರಮವಿರಲಿಲ್ಲ. ಮೂರ್ತಿ ಭಾರೀ ಕುಟುಂಬದಲ್ಲಿ ಇದ್ದವರು. ಬಂಧು ಮಂಡಲ ವಿಸ್ತರಿಸಿದಂತೆಲ್ಲ ಸ್ನೇಹ ಸುಖಗಳು ಹೆಚ್ಚುತ್ತವೆ ಎಂಬ ಖಾತರಿಯೇನೂ ಇಲ್ಲ. ಶ್ರೀನಿವಾಸ ಮೂರ್ತಿಯನ್ನು ಬಹುವಾಗಿ ನೋಯಿಸಿದ ಸಂದರ್ಭಗಳು ಹತ್ತಾರಿವೆ. ಅವರು ಎಷ್ಟೋ ವೇಳೆ ತಮಗಿದ್ದ ಉಭಯ ಸಂಕಟಗಳನ್ನು ಕುರಿತು ಚಿಂತಿಸಿ ಕಣ್ಣು ಒದ್ದೆ ಮಾಡಿಕೊಂಡದ್ದುಂಟು. ಅವರಿಗೆ ಹೀಗೆ ಸುಖ ದುಃಖಗಳೆರಡರ ಅನುಭವವೂ ಹೇರಳವಾಗಿ ಇದ್ದದ್ದರಿಂದಲೇ ಅವರ ಹೃದಯ ಅಷ್ಟು ಮೃದುವಾಗಿತ್ತು. ಅವರ ಅಂತರ್ದೃಷ್ಟಿ ಅಷ್ಟು ಆಳವಾಗಿತ್ತು. ಮೂರ್ತಿಗಳಿಗೆ ಹೆಚ್ಚು ಪ್ರಸಿದ್ಧಿ ಬಂದದ್ದು ಅವರ ವೀರಶೈವ ಸಾಹಿತ್ಯ ಪಾಂಡಿತ್ಯದಿಂದ. ಸ್ವಂತ ಮತದಲ್ಲಿ ಅವರು ವೈಷ್ಣವ ಬ್ರಾಹ್ಮಣರು. ಇಂಥವರು ವೀರಶೈವ ಸಿದ್ಧಾಂತದ ಸಾರಭಾಗವನ್ನು ಗ್ರಹಿಸಿದ್ದಲ್ಲದೆ ಅದನ್ನು ಸಮಸ್ತ ವೀರಶೈವಾಚಾರ್ಯರೂ ಮೆಚ್ಚಿಕೊಳ್ಳುವಂತೆ ಪ್ರತಿಪಾದನೆ ಮಾಡಿದ್ದು ಅವರ ಬುದ್ಧಿಯ ತೀವ್ರತೆಗೂ ಅವರ ಉದಾರತೆಗೂ
ಅವರ ಹೃದಯ ವೈಶಾಲ್ಯಕ್ಕೂ ನಿದರ್ಶನವಾಗಿವೆ. ಹುಟ್ಟು ವೀರಶೈವರು ತಮ್ಮ ಮತ ಪ್ರಕ್ರಿಯೆಯನ್ನು ಹೇಗೆ ನಿರೂಪಿಸಬಹುದೋ ಹಾಗೆ ಅಂಥ ಸೌಲಭ್ಯದಿಂದ, ಅಂಥ ಪ್ರಾಮಾಣಿಕತೆಯಿಂದ ಭಕ್ತಿ ಭಂಡಾರಿ ವಚನ ಧರ್ಮಸಾರ ಗ್ರಂಥಗಳನ್ನು ಬರೆದರು. ವೀರಶೈವ ಮಠಾಧೀಶರುಗಳು ಬಹುಮಂದಿ ಶ್ರೀನಿವಾಸ ಮೂರ್ತಿಗಳ ಪಾಂಡಿತ್ಯಕ್ಕೂ ಅಂತರ್ದೃಷ್ಟಿಗೂ ಪ್ರಾಮಾಣಿಕತೆಗೂ ಸಹಾನುಭೂತಿಗೂ ತಲೆದೂಗಿ ತಮ್ಮ ಸಂತೋಷದ ಗುರುತಾಗಿ ಭಸ್ಮ, ರುದ್ರಾಕ್ಷಿ ಮೊದಲಾದ ಪ್ರಸಾದಗಳನ್ನು ಅನುಗ್ರಹಿಸಿದರು. ವೀರಶೈವ ಸಾಹಿತ್ಯವನ್ನು ಬೆಳಕಿಗೆ ತಂದವರಲ್ಲಿ ರಾ ನರಸಿಂಹಾಚಾರ್ಯರು ಮೊದಲನೆಯವರಾದರೆ ಶ್ರೀನಿವಾಸ ಮೂರ್ತಿಗಳು ಎರಡನೆಯವರು. ಶ್ರೀನಿವಾಸ ಮೂರ್ತಿಗಳಿಗೆ ಮೃತ್ಯು ಬಂದ ರೀತಿ ನಮ್ಮ ದೇಶದ ಸಾರ್ವಜನಿಕ ಶೌಚ ವ್ಯವಸ್ಥೆಗೆ ಅಪಕೀರ್ತಿ ತರುವುದಾಗಿದೆ. ಅವರು ಮೃತರಾದದ್ದು ಕಾಲರಾ ವ್ಯಾಧಿಯಿಂದ. ಇದು ನಿರೋಧನೀಯವಾದ ವ್ಯಾಧಿ. ಊರಿನಲ್ಲಿ ಆಹಾರ ಸಾಮಗ್ರಿಗಳೂ ನೀರೂ ಪರಿಶುದ್ಧವಾಗಿರುವ ಪಕ್ಷದಲ್ಲಿ ಕಾಲರಾ ಅಲ್ಲಿಗೆ ಬರತಕ್ಕದ್ದಲ್ಲವೆಂದು ವೈಜ್ಞಾನಿಕರು ಸಿದ್ಧಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ದುರ್ದೈವದಿಂದಲೋ ಆ ಕಲ್ಮಶ ಶ್ರೀನಿವಾಸ ಮೂರ್ತಿ ವಾಸವಾಗಿದ್ದ ಕಡೆ ಅಂಕುರಿಸಿತು. 5-6 ದಿನ ಮಾಗಡಿ ರಸ್ತೆಯಲ್ಲಿರುವ ಆಸ್ಪತ್ರೆಯಲ್ಲಿ ಮೂರ್ತಿ ಬಾಧೆ ಅನುಭವಿಸಿ ಕಣ್ಣು ಮುಚ್ಚಿದರು. ನನ್ನಂಥವರಿಗೆ ಜೀವನದ ಇಚ್ಛೆ ಅರ್ಧ ತಗ್ಗಿತು. ಉಪಸಂಹಾರ. ಈವರೆಗಿನ ವ್ಯಕ್ತಿಚಿತ್ರ ಮಾಲೆಯಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿಗೂ ಅದರ ಉದ್ದೇಶಗಳಿಗೂ ಅದರ ಸಂಘಟನೆಗೂ ನೇರವಾಗಿಯೋ ಕೊಂಚ ಬಳಸಾಗಿಯೋ ಸಂಬಂಧಪಟ್ಟ ಮಹನೀಯರನ್ನು ಕುರಿತ ನನ್ನ ಜ್ಞಾಪಕಗಳನ್ನು ಕೊಟ್ಟಿದ್ದೇನೆ. ಈ ಚಿತ್ರಮಾಲೆಯಲ್ಲಿ ಎಷ್ಟೋ ಮಂದಿ ಸಾಹಿತಿಗಳ, ಸಾಹಿತ್ಯ ವಿದ್ವಾಂಸರ ಮತ್ತು ಸಾಹಿತ್ಯಾಭಿಮಾನಿಗಳ ಹೆಸರುಗಳು ಬಂದಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಕಾನಕಾನಹಳ್ಳಿ ವರದಾಚಾರ್ಯರು, ಕೊಮಾಂಡೂರ್ ರಾಮಸ್ವಾಮಯ್ಯಂಗಾರ್ಯರು ಮೊದಲಾದವರ ಸ್ಮರಣೆ ಇಲ್ಲಿ ಬಂದಿಲ್ಲ. ನಾನು ಬರೆಯ ಹೊರಟದ್ದು ಸಾಹಿತ್ಯ ಚರಿತ್ರೆಯನ್ನಲ್ಲ, ಇದು ವಿದ್ವದ್ ವೃತ್ತಾಂತವೂ ಅಲ್ಲ. ಪರಿಷತ್ತಿನ ಸಂಬಂಧದಲ್ಲಿ ನನಗೆ ತಿಳಿದು ಬಂದವರ ಪೈಕಿ ಕೆಲವರ ನೆನಪನ್ನು ಹೇಳಿಕೊಳ್ಳುವುದಷ್ಟೇ ನನ್ನ ಉದ್ದೇಶ. ಅವರಿಗಿಂತ ಬೇರೆಯಾದ ಭಾಷೋಜ್ಜೀವನಕರ್ತರೂ ಸಾಹಿತ್ಯ ಪ್ರಮುಖರೂ 10 ಮಂದಿ ಇದ್ದಾರೆ. ಭಗವಂತನು ನನಗೆ ಆಯಸ್ಸನ್ನೂ ಆರೋಗ್ಯವನ್ನೂ ಕೊಟ್ಟರೆ ಇನ್ನೆಂದಾದರೂ ಅವರನ್ನು ಸ್ಮರಿಸಿಕೊಳ್ಳುವ ಪುಣ್ಯ ನನ್ನ ಪಾಲಿಗೆ ಬಂದೀತು. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಹೇಳುತ್ತದೆ, ಸಮುದ್ರದಿಂದ ಹೊರಕ್ಕೆ ತೆಗೆದ ಮೀನುಗಳು ಎಷ್ಟುಂಟೋ ಅವು ಎಷ್ಟು ಒಳ್ಳೆಯವೋ ಅದಕ್ಕಿಂತ ಹೆಚ್ಚಾದ, ಅದಕ್ಕಿಂತ ಒಳ್ಳೆಯದಾದ ಮೀನುಗಳು ಸಮುದ್ರದಲ್ಲಿ ಇನ್ನೂ ಇರುತ್ತವೆ ಎಂದು. ಪರಿಷತ್ತಿನ ಸ್ಥಾಪನೆಯ ಕಾಲಕ್ಕೆ ಇದ್ದ ಸಾಹಿತಿಗಳು ಮತ್ತು ಸಾಹಿತ್ಯ ವಿದ್ವಾಂಸರು ಎಷ್ಟು ಮಂದಿಯೋ, ಎಂಥ ಪ್ರಭಾವಶಾಲಿಗಳೋ, ಅದಕ್ಕಿಂತ ಹೆಚ್ಚಾಗಿ ಅವರಿಗಿಂತ ಮಹನೀಯರಾದವರು ಕನ್ನಡ ದೇಶದಲ್ಲಿ ಅಲ್ಲಿಂದ ಈಚೆಗೂ ಹುಟ್ಟಿ ಬೆಳೆದಿದ್ದಾರೆ, ಇನ್ನೂ ಬೆಳೆಯುತ್ತಿದ್ದಾರೆ. ಹೀಗೆ ಪರಿಷತ್ತು ಹುಟ್ಟಿದ ಕಾರಣ ಸಾರ್ಥಕವಾಯಿತೆಂದು ಈಗ ನಿಸ್ಸಂಕೋಚವಾಗಿ ಹೇಳಬಹುದು. ಗ್ರಂಥಕರ್ತರ ಸಂಖ್ಯೆ ಮಾತ್ರವೇ ಅಲ್ಲ, ವಾಚಕರ ಸಂಖ್ಯೆಯೂ ಬೆಳೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಸ್ವಭಾಷೋತ್ಸಾಹ ಹರಡುತ್ತಿದೆ. 50 ವರ್ಷಗಳ ಹಿಂದೆ ಕನ್ನಡವೆಂದರೆ ಮೂಗು ಸಿಂಡರಿಸುತ್ತಿದ್ದ ಕಡೆಗಳಲ್ಲಿ ಈಗ ಕನ್ನಡವೆಂದರೆ ಆಹಾ ಅದೂ ಬೇಕಾದದ್ದೇ ಎನ್ನುವ ಸ್ಥಿತಿ ಬಂದಿದೆ. ದೇಶದ ಸಭಾರಂಗಗಳಲ್ಲಿ ಭಾಷಣಗಳು ಇಂಗ್ಲಿಶಿನಲ್ಲಿ ಆಗುತ್ತಿರುವುದಕ್ಕಿಂತ ಕನ್ನಡದಲ್ಲಿ ಹೆಚ್ಚಾಗಿ ಆಗುತ್ತಿವೆ. ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಪರಿಷತ್ತು ಹಿಡಿದ ಕೆಲಸ ಸಫಲವಾಗುತ್ತಿರುವುದು ಈಗ 50 ವರ್ಷಗಳ ತರುವಾಯ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಬರುತ್ತಿದೆ. ಪಾಂಡಿತ್ಯವೆಲ್ಲಿ? ಆದರೆ ಇನ್ನೂ ನನ್ನ ಕೊರಗು ಒಂದುಂಟು. ನನಗೆ ಬರವಣಿಗೆಯ ವೇಳೆಯಲ್ಲಿ ಎಷ್ಟೋ ಕನ್ನಡ ಪದಪ್ರಯೋಗಗಳ ವಿಷಯದಲ್ಲಿ ಆಗಾಗ ಸಂದೇಹ ಬರುತ್ತದೆ. ಅಂಥ ಸಂದೇಹಗಳನ್ನು ಕುರಿತು ಯಾರೊಡನೆ ಚರ್ಚಿಸಲಿ? ಯಾರೂ ಪೂರ್ವ ಪ್ರಯೋಗಗಳನ್ನು ಉದಾಹರಿಸಿ ನಿಷ್ಕರ್ಷೆಯಾದ ಉತ್ತರ ಕೊಡಲು ಸಮರ್ಥರಿದ್ದಾರೆ? ನಂಜುಂಡಶಾಸ್ತ್ರಿಗಳಿದ್ದಾರೆಯೇ? ಕೃಷ್ಣಶಾಸ್ತ್ರಿಗಳಿದ್ದಾರೆಯೇ? ಇಂಥ ಸಮಯದಲ್ಲಿ ಪಾಂಡಿತ್ಯದ ಬೆಲೆ ಮನಸ್ಸಿಗೆ ಎದ್ದು ಕಾಣುತ್ತದೆ. ನಮ್ಮಲ್ಲಿ ಕಾವ್ಯ, ಸಣ್ಣ ಕಥೆ, ದೊಡ್ಡ ಕಥೆ, ನಾಟಕ, ವಿಜ್ಞಾನ ಪ್ರಬಂಧಗಳು, ಹರಟೆ, ವಿನೋದಗಳ ಸಾಹಿತ್ಯ ಇವೆಲ್ಲ ಯಥೇಷ್ಟವಾಗಿ ಬೆಳೆಯುತ್ತಿವೆ. ಇದನ್ನೆಲ್ಲ ನೋಡಿ ಸಂತೋಷಿಸುತ್ತಿರುವವರಲ್ಲಿ ನಾನೂ ಒಬ್ಬ. ಆ ಎಲ್ಲ ಸಾಹಿತ್ಯವೂ ಭಾಷೆಯ ನವಚೈತನ್ಯದ ಲಕ್ಷಣಗಳು. ಆದರೆ ದೇಶದಲ್ಲಿ ಪಾಂಡಿತ್ಯವೆಲ್ಲಿ? ಭಾಷಾ ಪಾಂಡಿತ್ಯವು ಅಖಂಡ ಧಾರೆಯಾಗಿ ಸಂತತವಾಗಿ ಹರಿಯುತ್ತಿರಬೇಕು. ಆ ಪ್ರವಾಹ ಒಂದು ಸಾರಿ ಬತ್ತಿ ಹೋಯಿತೆಂದರೆ, ಒಂದು ಕಡೆ ಮೊಟಕು ಬಿತ್ತೆಂದರೆ ಅದನ್ನು ಮತ್ತೊಮ್ಮೆ ಗಳಿಸುವುದು ಅಸಾಧ್ಯವೇ ಆದೀತು. ಹೊಸ ಕಥೆಯನ್ನು ಕಟ್ಟಬಹುದು, ಹೊಸ ನಾಟಕವನ್ನು ಕಟ್ಟಬಹುದು. ಪಾಂಡಿತ್ಯವಾದರೋ ಅನೂಚಾನವಾಗಿ
ಪ್ರಾಚೀನವನ್ನು ಎಡಬಿಡದೆ ಏಕಪ್ರವಾಹವಾಗಿ ಬರಬೇಕಾದದ್ದು. ಕನ್ನಡದಲ್ಲಿ ಈಗ ಹಾಗೆ ಭಾಷಾ ಪಾಂಡಿತ್ಯ ಬೆಳೆದುಕೊಂಡಿದೆಯೇ? ನನಗೆ ಅದು ಗೊತ್ತಿಲ್ಲದ ಸಂಗತಿ. BM ಶ್ರೀಕಂಠಯ್ಯನವರ, AR ಕೃಷ್ಣಶಾಸ್ತ್ರಿಗಳ ಶಿಷ್ಯರು 2-3 ಇದ್ದಾರೆ. ಅವರನ್ನು ಬಿಟ್ಟರೆ ಆ ದಾರಿಯಲ್ಲಿ ಭಾಷಾ ಸೇವೆ ಮಾಡುತ್ತಿರುವವರು ಎಷ್ಟು ಮಂದಿ ಇದ್ದಾರೆ? ಅವರೆಷ್ಟು ಮಂದಿ ಇದ್ದರೂ ಅವರಿಗೆ ನನ್ನ ನಮಸ್ಕಾರ. ಈ ಭಾಷಾ ಪಾಂಡಿತ್ಯವೆಂಬುದು ಪ್ರಯಾಸ ಸಾಧ್ಯವಾದ ಸಂಪತ್ತೇ ಹೊರತು ಸುಲಭ ಸಾಧ್ಯವಾದದ್ದೇನೂ ಅಲ್ಲ. 1934-35ರಲ್ಲಿ ನನಗೆ ಪರಿಷತ್ತಿನ ಸಂಬಂಧವಿದ್ದಾಗ ಒಂದು ದಿನ ಬಹುಶಃ ಚನ್ನಕೃಷ್ಣಯ್ಯ ಎಂಬ ಹೆಸರಿನವರಿಂದ ಒಂದು ಕಾಗದ ಬಂದಿತು. ಚನ್ನಕೃಷ್ಣಯ್ಯ ಎಂಬುವರು ರೂಪಾಯಿಗೆ 16 ಆಣೆಯ ವಿದ್ವಾಂಸರು. ಹಳೆಗನ್ನಡದಲ್ಲಿ ತುಂಬ ಪರಿಶ್ರಮ ಮಾಡಿಕೊಂಡಿದ್ದವರು, ಸಂಸ್ಕೃತದಲ್ಲಿಯೂ ಹಾಗೆಯೇ. ಅವರಿಗಿದ್ದ ಹುದ್ದೆ ಹಳ್ಳಿಯ ಸ್ಕೂಲ್ ಮಾಸ್ಟರ್ಗಿರಿ. ನನಗೆ ಬಂದ ಕಾಗದದಲ್ಲಿ ಹೀಗಿತ್ತು: ನನಗೆ ಪತ್ನಿ ವಿಯೋಗವಾಗಿ 2 ವರ್ಷವಾಯಿತು. ಈ ಊರಿಗೆ ವರ್ಗವಾಗಿ 3 ತಿಂಗಳಾಯಿತು. ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ. ದೊಡ್ಡಾಕೆ 9-10 ವರ್ಷದವಳು, ಎರಡನೆಯಾಕೆ 6-7 ವರ್ಷದವಳು. ನನಗೆ ತಾಯಿ ಇದ್ದಾಳೆ, ಮುದುಕಿ. ಪಾರ್ಶ್ವವಾಯು ಬಂದ 7-8 ತಿಂಗಳಿಂದ ಹಾಸಿಗೆ ಹಿಡಿದಿದ್ದಾಳೆ. ನಾನು ಪ್ರತಿದಿನ ಬೆಳಗ್ಗೆ ನನ್ನ ಸ್ನಾನಾಹ್ನಿಕಗಳನ್ನು ಮುಗಿಸಿಕೊಂಡು ಅಡುಗೆ ಮಾಡಿಟ್ಟು ನನ್ನ ಮಕ್ಕಳ ಕೈಯಿಂದ ನನ್ನ ತಾಯಿಗೆ ಊಟ ಮಾಡಿಸಿ ಮಡಿಯುಡಿಸಿ ಕೆಲಸಕ್ಕೆ ಹೋಗಬೇಕಾಗಿದೆ. ಈ ಊರಿನಲ್ಲಿ ನೀರಿನ ಬಾವಿ ಊರಿನಿಂದ 1 ಮೈಲಿ ಆಚೆ ಇದೆ. 2-3 ಸಾರಿ ನೀರು ಹೊತ್ತು ತರಬೇಕಾಗಿರುವುದರಿಂದ ಒಂದೊಂದು ದಿನ ಕೆಲಸಕ್ಕೆ ಕೊಂಚ ಹೊತ್ತಾಗುವುದುಂಟು. ದಿನಕ್ಕೆ 4-5 ಸಾರಿ ಬಾವಿಗೆ ತಿರುಗಬೇಕಾಗುವುದರಿಂದ ಒಂದೊಂದು ವೇಳೆ ದೇಹಾಯಾಸವಾಗುವುದೂ ಉಂಟು. ಗ್ರಂಥ ವ್ಯಾಸಂಗಕ್ಕೆ ಹೊತ್ತಿಲ್ಲ. ಈ ಕಷ್ಟವನ್ನು ಅನುಭವಿಸಿ ತಮಗೆ ಕಾಗದ ಬರೆಯುತ್ತಿದ್ದೇನೆ. ಮನೆಯ ಹತ್ತಿರ ಬಾವಿ ಇರುವ ಯಾವ ಗ್ರಾಮಕ್ಕಾದರೂ ವರ್ಗವಾದರೆ ಹೋಗಲು ಸಿದ್ಧನಾಗಿದ್ದೇನೆ. 8-10 ತಿಂಗಳಾದ ಮೇಲೆ ಪೆನ್ಷನ್ ಹಕ್ಕು ನನಗೆ ಬರುತ್ತದೆ. ತಮಗೆ ಉಪಾಯ ಏನಾದರೂ ತೋರಿದಲ್ಲಿ ನನ್ನ ಅದೃಷ್ಟ. ನಾನು ಈ ಕಾಗದವನ್ನು ಕೋಲಾರದ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ MA ನಾರಣಯ್ಯಂಗಾರ್ಯರಿಗೆ ಕಳುಹಿಸಿದೆ. ನಾರಣಯ್ಯಂಗಾರ್ಯರು ಸ್ವಯಂ ವಿದ್ವಾಂಸರು, ವಿದ್ವದ್ ಅಭಿಮಾನಿಗಳು, ಸಾತ್ವಿಕರು ಮತ್ತು ಕರುಣಾಳು. ಅವರಿಂದ 3ನೆಯ ದಿನವೇ ನನಗೆ ಪ್ರತ್ಯುತ್ತರ ಬಂದಿತು. ಹೀಗೆ ಚನ್ನಕೃಷ್ಣಯ್ಯನವರನ್ನು ಡ್ಯಾಶ್ ಊರಿಗೆ ವರ್ಗಾಯಿಸಿದ್ದಾಗಿದೆ. ಆ ಊರಿನಲ್ಲಿ ಸ್ಕೂಲ್ ಕಟ್ಟಡದ ಪಕ್ಕದಲ್ಲಿಯೇ ಸಿಹಿ ನೀರಿನ ಬಾವಿ ಇದೆ. ಚನ್ನಕೃಷ್ಣಯ್ಯನವರ ಸಂತೋಷ ದಿಗ್ವಿಜಯ ಮಾಡಿದ ರಾಜನ ಸಂತೋಷವನ್ನು ಮೀರಿದ್ದಾಗಿತ್ತು. ಆ ಸಂತೋಷದ ಮುಖ್ಯಾಂಶವೇನೆಂದರೆ ಅವರಿಗೆ ಈಗ ಕಾವ್ಯ ವ್ಯಾಸಂಗಕ್ಕೆ ಕಾಲಾವಕಾಶ ದೊರೆಯಿತು ಎಂಬುದು. ಸಾಹಿತ್ಯ ಅಭಿವೃದ್ಧಿಗೊಳ್ಳುವುದು ಸಂಬಳ ಸಾರಿಗೆಗಳಿಂದಲ್ಲ, ಸೂಟು ಕೋಟುಗಳಿಂದಲ್ಲ, ಸಾಹಿತ್ಯ ವಿಷಯದಲ್ಲಿರುವ ಭಕ್ತಿ ಶ್ರದ್ಧೆಗಳಿಂದ, ಸಂತತ ತಪಸ್ಸಿನಿಂದ. ಸಾಹಿತ್ಯ ತಪಸ್ಸು ಪ್ರಕೃತದ ಚಿತ್ರಮಾಲೆಯ ಸಾಹಿತ್ಯ ವ್ಯಕ್ತಿಗಳ ನರಸಿಂಹಾಚಾರ್ಯರಿಂದ ಕೃಷ್ಣಶಾಸ್ತ್ರಿಗಳವರೆಗಿನ ಸಾಮಾನ್ಯ ಲಕ್ಷಣವನ್ನು 4 ಮಾತುಗಳಲ್ಲಿ ಸಂಗ್ರಹಿಸಿ ಹೇಳಬಹುದು. 1 ಭಯ ವಿನಯಗಳು, 2 ಪಾರಮಾರ್ಥಿಕತೆ, 3 ಸ್ವಲ್ಪ ಲಾಭ ಸಂತುಷ್ಟಿ, 4 ಅಧ್ಯವಸಾಯ, 5 ಪ್ರಮಾಣಭೂತವಾದ ಇಯತ್ತೆ ಅಂತಸ್ತು ಸ್ಟ್ಯಾಂಡರ್ಡ್. ಸಾಹಿತ್ಯವೆಂಬುದು ದೊಡ್ಡ ವಸ್ತು, ಅದು ಗೌರವವುಳ್ಳ ಕಾರ್ಯ. ಅದಕ್ಕೆ ಒಂದು ಪೂರ್ವಸಿದ್ಧತೆ ಅವಶ್ಯ. ಹೀಗೆ ತಿಳಿಯುವುದು ಭಯ ವಿನಯಗಳ ಲಕ್ಷಣ. ಕ್ರೈಸ್ತರ ಬೈಬಲ್ ಗ್ರಂಥದಲ್ಲಿ ಒಂದೆಡೆ ಈ ಮಾತು ಇದೆ: ಫಿಯರ್ ಆಫ್ ದಿ ಲಾರ್ಡ್ ಈಸ್ ದಿ ಬಿಗಿನಿಂಗ್ ಆಫ್ ವಿಸ್ಡಮ್. ಭಗವತ್ ಸ್ವರೂಪ ಜ್ಞಾನಕ್ಕೆ ಭಯವೇ ಮೊದಲ ಮೆಟ್ಟಿಲು. ಸಾಹಿತ್ಯಕ್ಕೆ ಕೈ ಇಕ್ಕುವವರು ಹಾಗೆ ಈಗ ನಾನು ದೊಡ್ಡ ಕೆಲಸಕ್ಕೆ ಹೊರಟಿದ್ದೇನೆ, ಎಲ್ಲಿ ತಪ್ಪಿಯೇನೋ, ಎಲ್ಲಿ ಮೈಲಿಗೆ ಆದೀತೋ, ಎಲ್ಲಿ ಏನು ಪ್ರಮಾದ ನಡೆದೀತೋ ಎಂದು ಯೋಚಿಸಬೇಕಾದದ್ದು ಯುಕ್ತ. ಅಂಥ ಭಯ ಇರುತ್ತಿತ್ತು ಹಿಂದಿನ ಜನಕ್ಕೆ. ಎರಡನೆಯದಾಗಿ ಅವರು ಬಿರುದು ಪ್ರಶಸ್ತಿಗಳಿಗಾಗಿ ಬಾಯಿಬಿಟ್ಟವರಲ್ಲ. ತಮ್ಮ ಅಂತರಂಗದಲ್ಲಿ ಅವರು ದೊಡ್ಡದಾಗಿಯೋ ಚಿಕ್ಕದಾಗಿಯೋ ಒಂದು ಬೆಳಕನ್ನು ಕಂಡರು. ಅದರ ಪ್ರಯೋಜನ ಎಲ್ಲರಿಗೂ ಆಗಲಿ ಎಂಬುದಷ್ಟೇ ಅವರ ತಾತ್ಪರ್ಯ. ಇದೇ ಪಾರಮಾರ್ಥಿಕತೆ. ಅವರಲ್ಲಿ ಲೇಖನ ವೃತ್ತಿ ದ್ರವ್ಯ ಸಂಪಾದನೆಗೆ ದಾರಿ ಎಂದು ಹೊರಟವರಾರನ್ನೂ ನಾನು ಕಾಣೆ. ಯಾವುದೋ ಬೇರೆ ಉದ್ಯೋಗದಿಂದ ಕಸಬಿನಿಂದ ಜೀವಿಕೆ ಸಂಪಾದಿಸಿಕೊಂಡು ಬಂದಷ್ಟರಿಂದ ಸಂತೃಪ್ತರಾಗಿದ್ದವರು ಆ ಜನ. ಎಲ್ಲಕ್ಕಿಂತ ಮೇಲಾಗಿ ಸರಳವೂ ಶುದ್ಧವೂ ಆದ ಜೀವನವು ಸಾಹಿತ್ಯ ಕಾರ್ಯಕ್ಕೆ ಒಂದು ಕಾಂತಿಯನ್ನು ತಂದೀತೆಂದು ಅವರು ನಂಬಿದ್ದರು.
ನಾಲ್ಕನೆಯದಾಗಿ ಅವರು ಪ್ರಯಾಸ ಪಡಲು ಸಿದ್ಧರಾಗಿದ್ದವರು. ಒಂದು ಸಂಗತಿಯೋ ಒಂದು ಪದವೋ ಸಂಶಯದಲ್ಲಿ ಇದ್ದರೆ ಅದನ್ನು ನಿಶ್ಚಯಪಡಿಸಿಕೊಳ್ಳಲು ಅವರು 4 ಗ್ರಂಥಗಳಲ್ಲಿ ಹುಡುಕುತ್ತಿದ್ದರು. ಬಲ್ಲವರೊಡನೆ ಚರ್ಚಿಸುತ್ತಿದ್ದರು. ಒಂದು ಮುಖ್ಯ ಗ್ರಂಥದ ಬೇರೊಂದು ಪ್ರತಿ ದೊರೆಯದಿದ್ದಾಗ ಇದ್ದ ಪ್ರತಿಯನ್ನು ತಾವೇ ನಕಲು ಮಾಡಿ ಇರಿಸಿಕೊಳ್ಳುತ್ತಿದ್ದರು. ವ್ಯಾಕರಣ ಸೂತ್ರಗಳನ್ನು ಬಾಯಿಪಾಠ ಮಾಡಿರುತ್ತಿದ್ದರು. ಬರೆದದ್ದನ್ನು 4 ಸಾರಿ ಶೋಧಿಸಿ ತಿದ್ದುತ್ತಿದ್ದರು. ಒಟ್ಟಿನಲ್ಲಿ ಸಾಹಿತ್ಯ ಕಾರ್ಯ ಅವರಿಗೆ ಸುಲಭದ್ದಾಗಿರಲಿಲ್ಲ. ಅದಕ್ಕೆ ಕಷ್ಟಪಡಬೇಕು, ಹಗಲಿರುಳೂ ದುಡಿಯಬೇಕು. ಈ ದುಡಿಮೆಗೆ ಅವರು ಸಿದ್ಧರಾಗಿದ್ದರು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಸಾಹಿತ್ಯ ಸೇವೆ ಅವರ ಪಾಲಿಗೆ ಒಂದು ಬಗೆಯ ತಪಸ್ಸು. ತಪಸ್ವಿಯು ನಿಯಮನಿಷ್ಠೆಗಳನ್ನೂ ಶುದ್ಧಿ ಸದಾಚಾರಗಳನ್ನೂ ಕಾಪಾಡಿಕೊಳ್ಳುವಂತೆ ಸಾಹಿತ್ಯ ಸೇವಕನು ಆತ್ಮಸಂಯಮ ಮಾಡಿಕೊಳ್ಳುತ್ತಾನೆ. ಆದರ್ಶ. ಇನ್ನೊಂದು ಮಾತು, ನಾನು ಪ್ರಸ್ತಾವಿಸಿರುವ ಎಲ್ಲ ಸಾಹಿತ್ಯಕರ್ತರಿಗೂ ಸ್ಟ್ಯಾಂಡರ್ಡ್ ಮಟ್ಟ ಇಯತ್ತೆ ಹೊಂದಿತ್ತು. ವಿಷಯ ಗಾಂಭೀರ್ಯದಲ್ಲಿಯೂ ಪ್ರತಿಪಾದನೆಯ ಔಚಿತ್ಯದಲ್ಲಿಯೂ ಲೇಖನ ಶೈಲಿಯ ಓಜಸ್ಸಿನಲ್ಲಿಯೂ ಯಾವುದೋ ಒಂದು ಆದರ್ಶವನ್ನು ಅವರು ದೃಷ್ಟಿಯಲ್ಲಿ ಇರಿಸಿಕೊಂಡು ಆ ಆದರ್ಶವನ್ನು ಮುಟ್ಟಲು ಬಹುವಾಗಿ ಪ್ರಯತ್ನಿಸುತ್ತಿದ್ದರು. ಆ ಆದರ್ಶದ ಮಟ್ಟಕ್ಕೆ ಬಾರದ ಲೇಖನವನ್ನು ಅವರು ಕಸವೆಂದು ತಳ್ಳಿಹಾಕುತ್ತಿದ್ದರು. ಕೃಷ್ಣಶಾಸ್ತ್ರಿಗಳು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಲೇಖನಗಳ ವಿಷಯದಲ್ಲಿ ಈ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ಮಾಡುತ್ತಿದ್ದರು. ತಾವಿರಿಸಿಕೊಂಡಿದ್ದ ಮಟ್ಟಕ್ಕೆ ಬಾರದ ಲೇಖನವನ್ನು ನಿರ್ದಾಕ್ಷಿಣ್ಯವಾಗಿ ಬದಿಗೆ ಇರಿಸುತ್ತಿದ್ದರು. ಆ ಕಾಲದಲ್ಲಿಯೇ ಸ್ಟ್ಯಾಂಡರ್ಡ್ ಎಂಬುದೊಂದಿತ್ತು, ಒಂದು ಆದರ್ಶವಿತ್ತು. ಇನ್ನು ಮುಂದಕ್ಕೂ ನಮ್ಮ ದೇಶದ ನಾನಾ ಜೀವನ ಕ್ಷೇತ್ರಗಳ ಕಾರ್ಯಕರ್ತರುಗಳು ತಮ್ಮ ತಮ್ಮ ಕಾರ್ಯ ಸಾಧನೆಯಲ್ಲಿ ಒಂದು ದೊಡ್ಡ ಆದರ್ಶವನ್ನು ಲಕ್ಷ್ಯದಲ್ಲಿ ಇರಿಸಿಕೊಂಡು ನಡೆಯುವಂತಾಗಲಿ.